ಭಾಳ ಹಳೆಯ ವರ್ಷದ ಇತಿಹಾಸ ಇದು. ಒಂದು ಕಾಡಿನೊಳಗೆ ಒಂದು ಆಶ್ರಮ ಇತ್ತು. ಒಂದು ದಿನ ಏನಾಗಿತ್ತಂದ್ರೆ, ಆ ಕಾಡಿನ ಮಗ್ಲು ಒಂದು ಸಣ್ಣ ಹಳ್ಳಿತ್ತು. ಆ ಕಾಡಿನ ಮಗ್ಲು ಒಂದು ಸಣ್ಣ ಹಳ್ಳಿತ್ತು. ಆ ಹಳ್ಳಿಯೊಳಗೆ ಒಬ್ಬ ತಂದೆ, ಒಬ್ಬ ತಾಯಿ, ಒಂದು ಸಣ್ಣ ಮಗು, ಒಂದು 8 ವರ್ಷದ ಹುಡುಗ, ಒಂದು 8 ವರ್ಷದ 8 ತಿಂಗಳದ ಕೂಸು. ಒಬ್ಬ 8 ವರ್ಷದ ಹುಡುಗ, ಒಬ್ಬ 8 ತಿಂಗಳದ ಕೂಸು. ಇದಷ್ಟೇ. ಆ ತಾಯಿ ಈ 8 ವರ್ಷದ ಕೂಸು ಹುಟ್ಟಿ 8 ತಿಂಗಳ ಆಗೋದ್ರಾಗನ ಆ ತಾಯಿ ಗಂಡನನ್ನು ಕಳ್ಕೊಂಬಿಟ್ರು. ಮನಿ ಇಲ್ಲ, ಹೊಲ ಇಲ್ಲ, ಏನು ಮಾಡಬೇಕು ಅಂತೇಳಿ ದಿಕ್ಕು ತೋಚಲಾರ್ದ ಏನು ಮಾಡಿದ್ಲಪ್ಪ ಅಂತಂದ್ರೆ, ಆ ತಾಯಿ ಈ ಊರ ಬಿಟ್ಟು ಹೋಗೋಣ ಅಂತೇಳಿ ಕಾಡಿನಾಗ ಹೊರಟುಬಿಟ್ಲು. ಈ ಊರ ಬಿಟ್ಟು ಹೋಗೋಣ ಅಂತೇಳಿ ಕಾಡಿನಾಗ ಹೊರಡೋಣ. ಕಾಡೊಳಗೆ ಸಂಜೆ ಆತು, ಕಾಡಿನಾಗ ಹೊರಡ್ತಾ ಇದ್ಲು. ಕತ್ಲಾಗ ಇನ್ನೇನು ಮುಂದೆ ಹೋಗೋದು ಅಂತೇಳಿ ಸುತ್ತಲೂ ನೋಡ್ತಾಳೆ. ಎಲ್ಲೋ ದೂರದಾಗ ಒಂದು ಸಣ್ಣ ದೀಪ ಹತ್ತಿದ ಕಣ್ಣು. ಸೀದಾ ಅಲ್ಲಿಗೆ ಹೋದ್ಲು. ಸಣ್ಣ ದೀಪ ಹತ್ತಿದ ಕಣ್ತು. ಅಲ್ಲಿ ಹೋಗೋಣ. ಆ ದೀಪದ ಬೆಳಕಿನೊಳಗೆ ಆಶ್ರಮ ಪ್ರಜ್ವಲಮಾನವಾಗಿ ಬೆಳಗಾಕತ್ತೈತಿ. ಸುತ್ತಲೂ ಹಣ್ಣಿನ ಗಿಡಗಳು, ಸಣ್ಣದಾಗಿರುವಂತಹ ಚಪ್ಪರ, ಎಷ್ಟು ಚಂದ ನೋಡಾಕ ಆನಂದ, ಅಷ್ಟು ಚಂದ ಇತ್ತು. ಒಳಗೆ ಗುರುಗಳು ಕೂತಿದ್ದು ಆದಿತ್ಯ ಮಹಾರಾಜರು ಹೋಗಿ ನಮಸ್ಕಾರ ಮಾಡ್ತಾಳೆ. ನಮಸ್ಕಾರ ಮಾಡೋಣ. ಯಾವ ಊರು ನಿಮ್ಮದು? ನಮ್ದು ಇಲ್ಲೇ ಪಕ್ಕದ ಹಳ್ಳಿರಿಪ್ಪ. ನಮಗೆ ಗಂಡ ಇದ್ದ, ಮಣ್ಣಿ ತೀರ್ಕೊಂಡ. ಊರಾಗ ನಮಗೆ ಮನೆ ಇಲ್ಲ, ಹೊಲ ಇಲ್ಲ. ಅದಕ್ಕೆ ಬೇರೆ ಊರಿಗೆ ಹೋಗ್ಬೇಕಂತೇಳಿ ಬಂದಿದ್ದೀನಿರಿಪ್ಪ. ದಾರಿಯೊಳಗೆ ಕತ್ಲಾತು, ಇನ್ನು ಮುಂದೆ ಹೋದ್ರೆ ಪ್ರಾಣಿಗಳ ಸಮಸ್ಯೆ ಆಕತ್ತಂತ ತಮ್ಮ ದೀಪದಿಂದ ತಮ್ಮ ಆಶ್ರಮ ನೋಡಿದೆ, ಇಲ್ಲಿಗೆ ಬಂದೆ. ಆಗಲಿ, ರೆಸ್ಟ್ ಮಾಡುವ, ಇಲ್ಲೇ ಬೆಳಗ್ಗೆ ಎದ್ದು ಹೋಗುವಂತೇನು ಆತು. ಅಲ್ಲೇ ಮಲ್ಕೊಂಡು ಬೆಳಗ್ಗೆ ಆತು. ಬೆಳಗ್ಗೆ ಆಗನ 3 ಜನ ಬಂದು ನಮಸ್ಕಾರ ಮಾಡಿದ್ರು. ನಮಸ್ಕಾರ ಮಾಡೋಣ. ಆ ತಾಯಿ ಒಂದು ಮಾತು ಹೇಳ್ತಾಳೆ, ನೋಡಪ್ಪ, ನನಗೆ ಗಂಡಿಲ್ಲ, ಇವರಿಬ್ಬರೂ ನನಗೆ ಸಾಕೋದಾಗೋದಿಲ್ಲ. ದಯಮಾಡಿ ಈ 8 ವರ್ಷದ ಹುಡುಗನ ನಿನ್ನ ಪಾದಕ್ಕೆ ಹಾಗೆ ಹೋಗ್ತೀನಿ, ನೀ ಏನು ಮಾಡ್ತೀನಿ ನನಗೆ ಬಿಟ್ಟಿದ್ದು ಆತು ಅಂತೇಳಿ ಆ 8 ವರ್ಷದ ಹುಡುಗನನ್ನು ಅಲ್ಲಿ ಬಿಟ್ಲು. ಆ ತಾಯಿ 8 ತಿಂಗಳ ಕೂಸನ್ನು ಕರ್ಕೊಂಡು ಹೋದ್ಲು. ಗುರುಗಳು ಆ ಹುಡುಗನ ಕೇಳ್ತಾರೆ, ನಿನ್ನ ಹೆಸರೇನಪ್ಪ? ನನ್ನ ಹೆಸರು ರಾಮು ರೀ. ನೋಡಪ್ಪ, ಇದು ಆಶ್ರಮ, ನಿನಗೆ ಹೊಟ್ಟೆ ತುಂಬಾಕ ಹಣ್ಣದಾವ. ಆದ್ರೆ ಹಣ್ಣು ನೀ ತಿನ್ನಬೇಕಾಗಿತ್ತಂದ್ರೆ ಒಂದಿಷ್ಟು ಕೆಲಸ ಮಾಡು. ಏನು ಕೆಲಸ ಮಾಡ್ಬೇಕ್ರಿ? ನೋಡು, ಬೆಳಗ್ಗೆ ಬೇಗ ಏಳಬೇಕು, ಎಲ್ಲ ಆಶ್ರಮ ಸ್ವಚ್ಛ ಕಸ ಗುಡಿಸ್ಬೇಕು, ಅಲ್ಲಿ ಬಾವಿಯೊಳಗೆ ಹೋಗಿ ನೀರು ತೊಗೊಂಬರ್ಬೇಕು, ಅಲ್ಲೇ ಹೂವು ಪತ್ರಿ ಅದಾವಣೆ ಹರ್ಕೊಂಡು ಬಂದು ಲಿಂಗ ಪೂಜೆ ಮಾಡ್ಕೊಳಕ್ಕೆ ನೀ ಇಡಬೇಕು. ಇಷ್ಟೆಲ್ಲ ಮಾಡಿ ನಮ್ಮ ಊಟಕ್ಕೂ ನೀನು ತಯಾರು ಮಾಡ್ಬೇಕು. ನೋಡು. ಹ್ಞೂ ರೀ ಆಯ್ತು. ಬೆಳಿಗ್ಗೆಯಿಂದ ರಾಮು ಗುರುಗಳು ಹೇಳಿದ್ದನ್ನು ಅಚ್ಚುಕಟ್ಟಾಗಿ ಗುರುಗಳು ಹೆಂಗೆ ಹೇಳಿದ್ರೆ, ಬೆಳಿಗ್ಗೆ ಎದ್ದು ಜಳಕ ಮಾಡಿ ಕಸ ಗುಡಿಸಿ ಬಾವಿಯೊಳಗಿನ ಮಡಿ ನೀರು ತೊಗೊಂಬಂದು ಕಾಸಾಕಿಟ್ಟು ಹೂಪತ್ರಿ ತೊಗೊಂಬಂದು ಇಟ್ಟು ಪ್ರಸಾದ ಅಡುಗೆ ಮಾಡೋಕ್ಕೆ ತಯಾರು ಮಾಡ್ತಿದ್ದ. ಹಿಂಗೆ 1 ದಿವಸ ಮಾಡಲಿಲ್ಲ, 2 ದಿವಸ ಮಾಡಲಿಲ್ಲ. ಆ ರಾಮು ಅನ್ನುವಂಥ ಹುಡುಗ 12 ವರ್ಷ ಸೇವಾ ಮಾಡಿದಂತೆ. 12 ವರ್ಷ ಸೇವಾ ಮಾಡಿದ. 12 ವರ್ಷ ಸೇವಾ ಮಾಡಿದ ಫಲದಿಂದ ಮುಂದೆ ಏನಾತಂದ್ರೆ 12 ವರ್ಷಕ್ಕೆ ಇವಂಗೆ ಎಟ್ಟದು ಏಜ್ 20 ವರ್ಷ ಆತಲ್ರಿ. 20 ವರ್ಷಕ್ಕೆ ಬಂದ ಇವ. 20 ವರ್ಷಕ್ಕೆ ಬರೋಣ, ಅಲ್ಲೇ ಕಾಡು ಪಕ್ಕದೊಳಗೆ ಒಂದು ಹಳ್ಳಿ ಇತ್ತಲ್ಲ, ಆ ಹಳ್ಳಿಯಿಂದ ಒಬ್ಬ ಶ್ರೀಮಂತ ಮನೆ ಕಟ್ಟಿದ್ದು. ಆ ಮನಿ ಶಾಂತಿಗೆ, ಮನಿ ಗೃಹ ಪ್ರವೇಶಕ್ಕೆ ಗುರುಗಳಿಗೆ ಆಮಂತ್ರಣ ಕೊಡಕ್ಕೆ ಬಂದಿದ್ದ. ಗುರುಗಳ ಹತ್ರ ಹೋಗ್ತಾನ, ನಮಸ್ಕಾರ ಮಾಡ್ತಾನೆ. ಅಜ್ಜಾರ, ನಮ್ಮದು ಮನೆ ಕಟ್ಟಿಸೋರಿಪ್ಪ, ಆ ಮನಿ ಗೃಹ ಪ್ರವೇಶಕ್ಕೆ ನೀವು ಬಂದು ಲಿಂಗ ಪೂಜೆ ಮಾಡ್ಕೊಂಡು ಹೋಗ್ಬೇಕ್ರಿ ಅಂತ. ಆತ್ರಪ್ಪ, ಬರ್ತೀನಿ ಆತು. ಇವ ಹೋಗೋಣ. ಅಲ್ಲಿ ಗುರುಗಳು ರಾಮುಗೆ ಹೇಳಿದ್ರು, ನೋಡಪ್ಪ, ಸೌಕಾರ ಬಂದಿದ್ರು, ಕಾಯಿ ಇಟ್ಟು ಹೋಗ್ಯಾರ, ನಾಳೆ ಊರಿಗೆ ಹೋಗ್ಬೇಕು, ಬಂಡಿ ಕಟ್ಟು, ಎಲ್ಲ ಪೂಜೆ ಸಾಮಾನು ಟ್ರಂಕ್ನೆ ಹಾಕಿ ರೆಡಿ ಮಾಡು. ಆತ್ರಿಪ್ಪ ಅಂತ. ಆತು ಅಂತೇಳಿ ಅವಂಗೆ ಖುಷಿ. ಯಾಕಂದ್ರೆ 12 ವರ್ಷ ಕಾಡಿನ್ಯಾಗ ಕಾಡು ಪ್ರಾಣಿ ಹಂಗನೇ ಇದ್ದವ. ಹೊರಗಿನ ಜಗತ್ತ ಗೊತ್ತಿರಲಿಲ್ಲ ಅವ್ನು. ಯಾವಾಗ ಪ್ರಪಂಚ ನೋಡೀನಿ, ಯಾವಾಗ ಊರು ನೋಡೀನಿ ಅಂತೇಳಿ ಖುಷಿ ಅಂತೇಳಿ ಎಲ್ಲ ಬೆಳಿಗ್ಗೆ ಎದ್ದು ಬೇಗ ಕಸ ಗುಡಿಸಿ ಎಲ್ಲ ಮಾಡಿ ಎಲ್ಲ ರೆಡಿ ಮಾಡಿದ. ಬಂಡಿಯೊಳಗಿಟ್ಟ, ಬಂಡಿ ಹೊರಡತ್ತು. ಮನೆ ಬರೋಣ, ಹುಡುಗರು ಸುಮ್ಕೊಂಡು ಬಂಡಿಯೊಳಗೆ ಬರೋಣ,
ಕೂತ್ಕೊಂಡು ಸೀದಾ ಊರಿಗೆ ಬಂದ್ರು. ಊರಿಗೆ ನೋಡೋಣ ಮನೆ ನೋಡ್ತಾನ, ಬಾಯಿ ಮ್ಯಾಗ ಕೈ ಇಟ್ಟವ. ಯವ್ವಾ ಎಷ್ಟು ದೊಡ್ಡ ಮನೆ ಐತಿಲ್ಲ ಐದು ಒಂದ. ನಮಗೂ ಹಂಗೆ ಆಗಿತ್ತು ರೀ ಸಣ್ಣವ್ರಿದ್ದಾಗ. ನಾವು 8 ವರ್ಷಕ್ಕನ ಶಿವೇ ಮಂದಿರಕ್ಕೆ ಹೋಗ್ಯವು. ಹೋಗಿದ್ದು 8 ವರ್ಷಕ್ಕೆ ಹೋಗ್ಯವು, ಬಂದಿದ್ದು 16-17 ವರ್ಷಕ್ಕೆ ಬಂದೆವು. ನಾವು PUC ಮುಗಿಸಿ ಬಂದೇವ್ರಿ ನಾವು. ಅಂದ್ರೆ 2008ನೇ ಇಸ್ವಿಗೆ ಹೋಗ್ಯವು, 2016ನೇ ಇಸ್ವಿ ಎಂಡಿಗೆ ಬಂದೆವು. ನಾವು ಹೊರಗೆ ಬರೋಣ ಹಿಂಗೆ ಏನು ನೋಡೋದು, ಯಪ್ಪ ಹಿಂಗೈತೆ ಅನ್ನಿದಂತಿದ್ದೆ ನಾವು. ಕಾಣಲಾರ್ದ ಪ್ರಪಂಚ ಮತ್ತು ಕಾಡು ಪ್ರಾಣಿಗೆ ಏನು ಗೊತ್ತಾಗಬೇಕು. ನೋಡಿದ ಮನೆ, ಆಹಾ ಎಷ್ಟು ಅದ್ಭುತ ಐತಿ ಅಂದ. ಆಮೇಲೆ ಲಿಂಗ ಪೂಜೆ ಮಾಡೋಕ್ಕೆಲ್ಲ ತಯಾರು ಮಾಡಿದ. ರಾಮುಗ ಮನೆ ಅಟ್ಟಕ್ಕೆ ಕಂಡಿದ್ದಿಲ್ಲ, ಮನೆಯೊಳಗಿನ ಹೆಣ್ಮಕ್ಳು ಕಂಡಿದ್ರು. ಆಮೇಲೆ ಏನಾಗಿತ್ತಂದ್ರೆ ಲಿಂಗ ಪೂಜೆ ಮಾಡ್ಬೇಕಾದ್ರೆ ಅವರಿಬ್ಬರು ಆ ಮನೆ ಮಾಲಕ್ತಿ ಗಂಡ ಹೆಂಡತಿ ಅನ್ನೋದು ತಿಳಿತು, ಮಕ್ಕಳು ಅನ್ನೋದು ತಿಳಿತು. ಇವಂಗೆ ಏನು ತಿಳಿಯಾಕೆ ಬರಾಕತ್ತಂದ್ರೆ ಮನೆ ನೋಡಿದ, ಸಂಸಾರ ನೋಡಿದ, ಒಂದಿಟ್ಟು ಗಾಡಿ ಒಡಿವಿ ಇವನ್ನೆಲ್ಲ ನೋಡೋಣ ಇವಂಗೆ ಅನ್ಸಕತ್ತು ನಾನು ಹಿಂಗೆ ಹೊಡಿಟ್ಟು ಸಂಸಾರ ಮಾಡ್ಬೇಕಲ್ಲ ಅಂತ ತಿಳಿಯಾಕೆ ಹೋಗ್ತಿರೋದು. ನೋಡಿದ ತಕ್ಷಣ ಆಕರ್ಷಣೆ, ನಾನು ಹಿಂಗೆ ಮಾಡ್ಬೇಕಲ್ಲ ಅಂತ ತಿಳಿಯಾಕೆ ಹೋಗೋಣ ಆತು. ಎಲ್ಲ ಪೂಜೆ ಮುಗಿತು, ಎಲ್ಲ ಮುಗಿಸ್ಕೊಂಡು ಸಂಜೆ ಆತು. ಗುರುಗಳು ಆಶ್ರಮಕ್ಕೆ ಬಂದರು. ಆಶ್ರಮಕ್ಕೆ ಬರೋಣ ನಮಸ್ಕಾರ ಮಾಡಿದ. ಬೆಳಗ್ಗೆ ಆತು, ಮತ್ತು ಮರುದಿವ್ಸ ಬೆಳಗ್ಗೆ ಆತು. ಎಲ್ಲ ರೆಡಿ ಮಾಡಿ ಪೂಜೆ ಕುಂಡ್ರಿಸಿ ಅಡುಗೆ ಮಾಡಿ ಅಜ್ಜರಿಗೆ ಅಡುಗೆ ನೀಡಿ ಸಾಷ್ಟಾಂಗ ಹಾಕಿದ. ಯಾಕೋ ರಾಮು 3ನೇ ಸಲ ಯಾಕೆ ನಮಸ್ಕಾರ ಮಾಡಾಕತ್ತಿಲ್ಲ? ಅಜ್ಜರ ನಂದೊಂದು ಮಾತೈತ್ರಿ ಅಂದ. ಏನಪ್ಪ, ನಮ್ಮ ರಾಮು ಯಾವತ್ತೂ ಕೇಳಲಾರ್ದವ ಇವತ್ತೇನ ಕೇಳಾಕತ್ತಾನ. ಏನು ಬೇಕು ಕೇಳಪ್ಪ ನಿನಗೆ? ಅಜ್ಜರ ನೀವು ಒಟ್ಟಾಗಿ ಇಲ್ಲ ಅನ್ಬಾರ್ದು ನೋಡ್ರಿ. ಏನು ಬೇಕು ಕೇಳು? ಹ್ಞೂ ಅಂದ. ಇಲ್ಲ ಅನ್ಬಾರ್ದ್ರೆ ಹ್ಞೂ ಅಪ್ಪ ಹೇಳು. ನೋಡ್ರಿ 12 ವರ್ಷ ಸೇವಾ ಮಾಡೀನಿ. 12 ವರ್ಷ ಸೇವಾ ಮಾಡೀನಿ. 20 ವರ್ಷ ನಾನು ಊರಿಗೆ ಹೋಗಿ ಒಂದಿಟ್ಟು ಸಂಸಾರ ಮಾಡಿ ಬರ್ತೀನಿ ರೀ ಅಂದೇವ. 20 ವರ್ಷ ಊರಿಗೆ ಹೋಗಿ ಸಂಸಾರ ಮಾಡಿ ಬರ್ತೀನಿ ರೀ ಅಂದ. ಅಜ್ಜಾರ ಸುಮ್ಮನೆ ಕೂತರು, ಒಂದಿಟ್ಟು ವಿಚಾರ ಮಾಡಿದರು. ಭಾಳ ಯಾವತ್ತೂ ಕೇಳಿಲ್ಲ, ಕೇಳ್ಯಾನ. ಹ್ಞೂ ಅಂದ್ರಿ ಇವ್ರು. ಹ್ಞೂ ಅಂದ್ರು. ಹ್ಞೂ ಅನ್ನೋಣ. ಮುಂದೆ ಏನಾಗಬೇಕು? 20 ವರ್ಷ ಇವ ಹೋಗೋಣ. ಏನು ಅಜ್ಜರ ಏನು ಸೇವಾ ಮಾಡಿದ ಫಲದಿಂದ ಅಲ್ಲೇ ಪಕ್ಕದ ಹಳ್ಳಿಗೆ ಬಂದ. ಯಾವ ಸೌಕಾರ ಮನುಷ್ಯಾಂತಿ ಹೋಗಿದ್ದಿಲ್ಲ, ಆ ಮನುಷ್ಯಾಂತಿ ಸೌಕಾರನ 4 ಎಕರೆ ಹೊಲ ಪಾಲು ತಗೊಂಡ. ಇವ ಬಂದು ಕೈ ಹಚ್ಚಿದ್ದಕ್ಕೆ ಯಾವತ್ತೂ ಮಳೆ ಆಗಲಾರ್ದ ಭಾಳ ಚಲೋ ಮಳೆ ಆತು. ಯಾವತ್ತೂ ರೇಟ್ ಬರಲಾರ್ದಷ್ಟು ಭಾಳ ಚಲೋ ಬೆಳೆ ಬಂತು, ಬೆಲೆನ ಬಂತು, ಭಾಳ ಚಲೋ ಬೆಳೆ. ಹೆಂಗಾಗಿತ್ತಂದ್ರೆ ಯಾವ ವರ್ಷವೂ ಬೆಳೆದಿದ್ದಿಲ್ಲ. 4 ಎಕರೆ ಒಳಗೆ ಇವ 4 ಲಕ್ಷ ರೂಪಾಯಿ ಬೆಳೆದ. 4 ಲಕ್ಷ ರೂಪಾಯಿ ತೊಗೊಂಡು ಮುಂದೆ ಇವ 10 ಎಕರೆ ಹೊಲ ತೊಗೊಂಡ್ರಿ. ಇವ ಎಲ್ಲಿ ಮುಡ್ತಾನೆ ಎಲ್ಲ ಪುರುಷ ಮನೆ. ಎಲ್ಲಿ ಹೋದ 10 ಎಕರೆ ಹೊಲ ತೊಗೊಂಡ. ಮತ್ತು 2 ವರ್ಷನ್ಯಾಗ 25 ಎಕರೆ ಹೊಲ ತೊಗೊಂಡಂತ. 3ನೇ ವರ್ಷಕ್ಕೆ ಹೊಲ ಆತು ಅಂತ ಚಲೋ ಮನೆ ಕಟ್ಟಿಸಿದ. ನೋಡ್ರಿ ಇಲ್ಲಿ ಹೊಲ ಆತು, ಮನೆ ಆತು. ಮುಂದೆ ಏನು ಚಿಂತಿರಿವ ನಿಮಗೆ? ಏನು ಚಿಂತಿರಿ? ಎಲ್ಲರಿಗೂ ಗೊತ್ತಾಯ್ತದ ಮದುವೆದ ಚಿಂತೆ. ನಮ್ಮ ರೈತರ ಮದ್ವೆ ಚಿಂತೆ ಮಾಡಿ 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 ತಲೆಯಾಗಿನ ಕೂದಲ ಹೊಂಟ್ಬಿಟ್ಟಾವ. ಹೌದಲ್ಲ? ನೋಡ್ರಿ ಮುಂದೆ ಇವ ಎಷ್ಟು 25ನೇ ವಯಸ್ಸಿಗೆ ಬಂದ. ಎಲ್ಲ ಊರಿನಿಗೆ ಎಲ್ಲರಿಗೆ ಭಾಳ ಇಷ್ಟ ಆಗಿಬಿಟ್ಟಿವ. ಎಲ್ಲರಿಗೆ ಊರಿನವ್ರಿಗೆ ಬೇಕಾಗನ ಊರಿನ ಜನ ಎಲ್ಲ ಏನು ಮಾಡಾಕತ್ರಂದ್ರೆ ಇವಂಗೊಂದು ಚಲೋ ಮದುವೆ ಮಾಡೋಣ ಅಂದ್ರೆ ಹುಡುಕ್ಯಾಡಿದ್ರೆ ಚಲೋ ಕನ್ಯಾನೂ ಸಿಕ್ತು. ಏನು ಗುರುವಿನ ಫಲದಿಂದ ಹ್ಯಾಂಗೆ ಇವನು ಮಾತು ಕೇಳುವಂಥ ಕನ್ಯಾನೂ ಸಿಕ್ತು. ಇಬ್ಬರದು ಸಂಬಂಧ. ಮತ್ತು ಮದುವೆಯಾಗನ ಮುಂದಿನ ಚಿಂತೆ ಏನ್ರಿ? ಹಾಂ ರೀ, ಎಲ್ಲರಿಗೂ ಎಷ್ಟು ಗೊತ್ತೈತಿ ನೋಡ್ರಿ. ಮಕ್ಕಳ ಚಿಂತೆ ನಿಮಗಿಲ್ಲ ಅಂತಂದ್ರೂ ಅವು ಗಂಡ ಹೆಂಡತಿಗಿಲ್ಲ ಅಂದ್ರೆ ಊರ ಮಂದಿಗೆ ಭಾಳ ಇರ್ತೈತಿ. ಹೌದಲ್ರಿ? ಗಂಡ ಹೆಂಡತಿಗೆ ಇರೋದಿಲ್ಲ, ಊರ ಮಂದಿಗೆ ಭಾಳ ಇರ್ತದೆ ಮಕ್ಕಳ ಚಿಂತೆ. ಮುಂದೆ ಏನಾಯ್ತು? ಇಬ್ಬರು ಏನು ಬರೋ ವರ್ಷದಾಗ ಇವಂಗ 32-33 ಬರೋದ್ರಾಗನ 2 ಮಕ್ಕಳದು. 25ಕ್ಕೆ ಬಂದು 2 ಮಕ್ಕಳದು. 35ನೇ ವಯಸ್ಸಿಗೆ ಬರೋದ್ರಾಗನ 2 ಮಕ್ಕಳು ಬೆಳೆದು ಆಮೇಲೆ 40 ವಯಸ್ಸಾತು. 40 ವಯಸ್ಸಾಗ ನೆಟ್ಟಾತ್ರಿ 20 ವರ್ಷ ಆತು. ಗುರುಗಳು ಇವ ಏನು ಹೋಗಲಿಲ್ಲ. 1 ದಿವ್ಸಕ್ಕಾದ್ರು 2 ದಿವ್ಸಕ್ಕಾದ್ರು ಇವೇನು ರಾಮು ಬರಂಗೆ ಕಾಣಲ್ಲ ಅಂತೇಳಿ ಅವರ ಬಂದ್ರು. ಗುರುಗಳು ಬಂದಾರಂತೇಳಿ ಪಾದಕ್ಕೆ ನೀರು ಹಾಕಿದ, ಒಳಗೆ ಕರ್ಕೊಂಡ, ಪಾದ ಪೂಜೆ ಮಾಡ್ಕೊಂಡ, ಹಣ್ಣಿಟ್ಟ, ಅದ್ರ ಮ್ಯಾಗ ದಕ್ಷಿಣ ಇಟ್ಟು, ರಾಮು ಬಾಪ ಹೋಗೋಣ ಅಂದ್ರೆ. ಅಜ್ಜರ ಈಗ ಮಕ್ಕಳಾಗ್ಯಾವ್ರಿ, ಇವು ಸಣ್ಣ ಹೋದವು 5-5 ವರ್ಷನು.
ಇಟ್ಟೆಲ್ಲ ಆಸ್ತಿ ಮಾಡೀನಿ, ಬಂಗ್ಲಾ ಮಾಡೀನಿ, ಇವು ಕೊಂಡು ಇಟ್ಟು ಜವಾಬ್ದಾರಿ ಹಚ್ಚಿ ಬಂದುಬಿಡ್ತೀನಿ ರೀ ಅಂದು. ಮತ್ತು ಇನ್ನು ಎಷ್ಟು ಟೈಮ್, ಇನ್ನು 20 ವರ್ಷ ಕೊಡ್ರಿ ನನಗೆ ಸಾಕು ಅಂದ್ರೆ. 20 ವರ್ಷ ಕೊಡ್ರಿ, ಮತ್ತು ಏನು ಮಾಡ್ಬೇಕು ಅಜ್ಜರ್? ಹ್ಞೂಪ್ಪ ಆಗಲಿ. 20 ವರ್ಷದಾಗ ಏನಾಗಿತ್ತಂದ್ರೆ ಹುಡುಗರು ಇವನಿಗೆ 55 ಆಗೋದ್ರಾಗ ನಾವು ಹುಡುಗರು ಮದುವೆಗೆ ಬಂದಿದ್ದು. ಹುಡುಗರಿಗೆ ಮದುವೆ ಮಾಡಿದ, ಇಬ್ಬರು ಮಕ್ಕಳಿಗೆ ಮದುವೆ ಮಾಡಿದ, ಮತ್ತು 2 ಮಕ್ಕಳಿಗೂ ಮೊಮ್ಮಕ್ಕಳಾದ 2. ಇವಂಗೆ 60 ಬರೋದ್ರಾಗ ಹೆಂಡತಿ ಸತ್ತು ಹೋಗಿದ್ಲು. ಇವ 60 ಆತು, ಹೋಗ್ಬೇಕಾ ಬೇಡ? ಇಲ್ಲೇ ಕೂತ 1 ದಿವ್ಸಕ್ಕಾದ್ರೆ 2 ದಿವ್ಸಕ್ಕಾದ್ರೆ ಗುರುಗಳಿಗೆ ಬೇಸರಾಗಿ ಇವರ ಬಂದರು. ಹೊಳ್ಳಿ ಬರೋಣ ರಾಮು ಬಾಪ ಹೋಗುನು ಅಂದರು. ಒಳಗೆ ಪಾದರಾಕ್ಷಿ ಪಾದಕ್ಕೆ ನೀರು ಹಾಕಂದು ಪಾದ ಪೂಜೆ ಮಾಡಿದ, ಎಲ್ಲ ಹಣ್ಣು ಕೊಟ್ಟು ದಕ್ಷಿಣ ಕೊಟ್ಟು ಬಾಪ ಹೋಗುನು ಅಂದ್ರು. ಅಜ್ಜರ ನೋಡ್ರಿ, ಇವೆಲ್ಲ ನನ್ನ ಮಕ್ಕಳು ಕೆಲ್ಸಕ್ಕೆ ಹೋಗ್ಯಾವು, ಇವು ಇಟ್ಟಿಟ್ಟ ಹುಡುಗರು ಅದಾವು, 4 ಅದಾವು. ನಾನು ಹೆಂಡ್ತಿದ್ಲಿ ಅಂದ್ರೆ ಇವ್ನ ಆಟ ಆಡಿಸ್ಕೊತ ಕೊಂಡಿರ್ತಿದ್ಲು. ಹೆಂಡ್ತಿ ಒಬ್ಬೇಕು ತೀರ್ಕೊಂಡ್ಬಿಟ್ಟಾಳ, ಮತ್ತು ನಾ ಬಂದೆ ಅಂದ್ರೆ ಇವನ್ನ ಆಡಿಸ್ಕೊತ ಕುಂಡ್ರವ್ರು ಯಾರ್ರೀ? ಮೋಹ ತಲೆಯಾಗಿ ಬಿಡದೈತಿ, ಮೋಹ ವ್ಯಾಮೋಹ. ಇವನ್ನ ಆಡಿಸ್ಕೊತ ಕುಂಡ್ರವ್ರು ಯಾರು? ಅದಕ್ಕೆ ಅಜ್ಜರ ಇನ್ನು 10 ವರ್ಷ ಕೊಡ್ರಿ ಅಂದೇವ. ಇವನು 10 ವರ್ಷ ಕೊಡ್ರಿ ಅಂದ ಆತು. 10 ವರ್ಷ ಆತು. 10 ವರ್ಷ ಆಗಾನ ಇವೇನು ಹೋಗ್ಲಿಲ್ಲ ರೀ. ಅಜ್ಜರ ಬಂದ್ರು. ಅಜ್ಜರ ಬರೋಣ ರಾಮನ ಹುಡುಕಾಡ್ತಾರ, ಎಲ್ಲಿ ಕಾಣವಲ್ಲ. ದೂರತ ಒಂದು ನಾಯಿ ನಿಂತಿತ್ತು, ಹೊಡ್ಕೊತ ಬಂತದು. ಒದರ್ಕೊಂತ ಬಂದು ಕಾಲು ನಮಸ್ಕಾರ ಮಾಡ್ತು. ಏನಾಗಿತ್ತಂದ್ರೆ ರಾಮು ಸತ್ತು ಹೊಳ್ಳಿ ನಾಯಿಯಾಗಿ ಅದ ಮನೆಯಾಗ ಹುಟ್ಟಿದ್ದ. ಬಂದು ಕಾಲು ನೆಕ್ತು. ಅಬ್ಬಾ ರಾಮು ಅಂತ ಕೈಯಾಡಿಸಿದ್ದು. ಇವು ಏನು ಮಕ್ಕಳಿದ್ದಲ್ಲ ಪಾದಕ್ಕೆ ನೀರು ಹಾಕಿ ಒಳಗೆ ಕರ್ಕೊಂಡು ಇವು ಅಜ್ಜರಿಗೆ ಪ್ರಸಾದ ಮಾಡಿಸಿದ್ದು, ಹಣ್ಣಿಟ್ಟು ಇದು ಮಾಡಿದ್ದು. ಹೊರಗೆ ಬರ್ಬೇಕಾದ್ರೆ ರಾಮನ ಕೇಳ್ತಾರೆ, ಏ ರಾಮು ಹೋಗೋಣ ಬಾರು. ಅಜ್ಜರ ನೋಡ್ರಿ ಎಷ್ಟು ಚಂದ ಮನೆ ಐತಿ, ನಾ ಗಳಿಸಿದ ಮನೆ, ನಾ ಕಟ್ಟಿದ ಮನೆ, ನಾ ಮಾಡಿದ ಹೊಲ, ನನ್ನ ಮಕ್ಕಳು ಬಂಗಾರ ಎಷ್ಟು ಚಂದ ಕಾಣಕತ್ತೈತಿ. ಇನ್ನೊಂದು ಸ್ವಲ್ಪ ದಿವಸ ರೀ ಅಜ್ಜರ, ಇನ್ನೊಂದು 5 ವರ್ಷ ಟೈಮ್ ಕೊಡ್ರಿ, ಇಂದ ನೋಡ್ಕೊಂಡು ಬಂದುಬಿಡ್ತೀನಿ ಅಂದ. ಆಗಲಿ ತಗೋಪ್ಪ ಅಂದ್ರೆ ಅಜ್ಜರ್ ಮತ್ತೆ ಹೋದ್ರೆ. 5 ವರ್ಷ ಆತು, ಬರಲೇ ಇಲ್ಲ ರಾಮ. ಮತ್ತೆ ಹೊಳ್ಳಿ ಬಂದ್ರೆ ನಾಯಿ ಸತ್ತ ಹೋಗಿತ್ತು. ಅದಕ್ಕೆ ನೀರು ಹಾಕಿದ್ರು, ಒಳಗೆ ಕರ್ಕೊಂಡ್ರು. ಅಜ್ಜಾರು ನೋಡಕ್ಕೆ ಇವ ಇಲ್ಲೇ ಇರ್ಬೇಕು, ಎಲ್ಲಿ ಹೋಗಿರಂಗಿಲ್ಲ. ಇವ ಇಲ್ಲೇ ಇರ್ತಾನೆ. ಇವ್ಗೆ ಮಾಯದ ಸಂಸಾರದ ಬಡ್ಕೊಂಡು ಬಿಟ್ಟೈತಿ, ಎಲ್ಲಿ ಹೋಗಿಲ್ಲ ಅಂತೇಳಿ ಅಕ್ಕಾಡಿ ಕಣ್ಣು ಆಡಿಸ್ತಾರ. ಮ್ಯಾಲೆ ಜಂತಿ ಮ್ಯಾಗ ಹಾವು ಕೂತಾನೆ. ಇವ ಹಾವು ಹಾಕಿ ಕೂತಿದ್ದ. ಇವನು ಹಿಂಗೆ ಬಿಡಬಾರ್ದಡಿ, ಹಿಂಗೆ ಬಿಟ್ರೆ ಇವ ಇದು ಮಾಡ್ತಾನಂತೇಳಿ ಎಲ್ಲ ಪಾದ ಪೂಜೆ ಮುಗಿತ್ತು. ಹುಡುಗರನ್ನ ಕರೆದು, ನೋಡಪ್ಪ ಈ ಜಂತಿ ಮ್ಯಾಗ ಒಂದು ಹಾವು ಕೂತೈತಿ, ಈ ಹಾವು ಭಾಳ ಕೆಟ್ಟೈತಿ, ಇದನ್ನು ಸಾಯಿ ಹೊಡಿಬೇಡ್ರಿ ನೀವು, ಇದು ನಿಮ್ಮನ್ನು ಹಾಳು ಮಾಡ್ತದೆ, ಹೊಡೆದು ಹೊರಗೆ ಹಾಕ್ರಿ. ಸಾಯಿ ಹೊಡ್ಯಾಕೆ ಹೋಗ್ಬೇಡ್ರಿ, ಹೊಡೆದು ಹೊರಗೆ ಹಾಕಿ. ಮಕ್ಕಳೆಲ್ಲ ಕುಡ್ಕೊಂಡು ಪಡ ಬಡದು ಹೊರಗೆ ಹಾಕಿದ್ರಂತ, ಹೊರಗೆ ಹೋಗಿದ್ರಂತ. ಅವಾಗೆಲ್ಲ ಮುಗಿಸ್ಕೊಂಡು ಗುರುಗಳು ಹೋಗ್ಬೇಕಾದ್ರೆ ಆ ಹಾವನ ಜೋಳಿಗೆ ಹಾಕ್ಕೊಂಡ್ರಂತ. ನೋಡ್ತಮ್ಮ, ನೀ ಗಳಿಸಿದ್ದ, ನೀ ಮಾಡಿದ್ದು ಹೊಲ, ನೀ ಕಟ್ಟಿದ ಮನಿ, ನೀ ಮಾಡಿದ ಮಕ್ಕಳು ಇವತ್ತು ನೀನಂತೇಳಿ ತಿಳ್ಕೊಳ್ಳಾರ್ದ ಹೊಡೆದು ಹೊರಗೆ ಹಾಕ್ಯಾರ. ಇವು ಯಾವ ನಿನ್ನ ಮಕ್ಕಳು, ನಿನ್ನ ಹೊಲ, ನಿನ್ನ ಮನಿ ಯಾವುದು ಶಾಶ್ವತ ಅಲ್ಲ. ಶಾಶ್ವತವಾಗಿರುವುದು ಮೋಕ್ಷ, ಶಾಶ್ವತವಾಗಿರುವುದು ಪರಮಾತ್ಮನ ಸಾಕ್ಷಾತ್ಕಾರ. ಬಾ ಅಂತೇಳಿ ಎಷ್ಟೋ ವರ್ಷ ಆದರೂ ಆ ಗುರುಗಳು ಅವನು ಕರ್ಕೊಂಡು ಹೋಗಿ ಮೋಕ್ಷವನ್ನು ಕೊಟ್ರಂತ. ಕತಿ ಭಾಳ ಉದ್ದೈತ್ರಿ, ಖರೆ ಅರ್ಥ ಭಾಳ ಅದ್ಭುತ ಐತಿ. ನೀವು ಗುರು ಏನು ಮಾಡ್ತಾನಂದ್ರೆ, ನೀವು ಭವಬಂಧನದಾಗ ಬಿದ್ರೂ ನಿಮ್ಮನ್ನ ಕರ್ಕೊಂಬಂದು ಪರಮಸುಖ ತೋರಿಸುವಂಥವನು ಯಾರು ಅಂದ್ರೆ ಅದು ಶಿವಾನಂದ ಮಹಾಸ್ವಾಮಿಗಳು. ನರಜನ್ಮವ ತೊರೆದು ಹರಜನ್ಮವ ಮಾಡಿದ ಗುರುವೆ, ಭವಬಂಧನವ ಬಿಡಿಸಿ ಪರಮಸುಖ ತೋರಿದ ಗುರುವೆ, ಭವಿಯೆಂಬುದ ಕಳೆದು ಭಕ್ತನೆಂದೆನಿಸಿದ ಗುರುವೆ, ಚನ್ನ ಮಲ್ಲಿಕಾರ್ಜುನನ ತಂದೆಣ್ಣ ಕೈವಶಕ್ಕೆ ಕೊಟ್ಟ ಗುರುವೆ, ನಿನಗೆ ಶರಣಾರ್ಥಿ ಅಂದ್ಲು. ಎಷ್ಟು ಅದ್ಭುತದ ಮಾತು ನೋಡ್ರಿ ಇದು. ಗುರು ನರಜನ್ಮವನ್ನು ತೊರೆದು ಹರಜನ್ಮವನ್ನಾಗಿ ಮಾಡಬಲ್ಲ. ಈಗೇನು ಅಜ್ಜರ್ ಕೂತಾರಲ್ರಿ, ಈಗಿನ ಅಜ್ಜರ್, ನೀವೆಲ್ಲರೂ ನರಮಾನವರು, ನಾವೆಲ್ಲರೂ ನರಮಾನವರು. ನೀವು ಮನ್ಯಾಗ ಕೂತ್ರ ಮನುಷ್ಯರು, ಗುರು ಏನು ಮಾಡ್ತಾನ ಅನ್ನೋದು ಹೇಳಕತ್ತೀನಿ. ಅದ ಮನುಷ್ಯರನ್ನು ಇಲ್ಲಿ ಕರ್ಕೊಂಡು ಬಂದು ಇಲ್ಲಿ ಕುಂಡ್ರಿಸಿ ಒಂದಿಷ್ಟು ಪರಮಾತ್ಮನ ಅನುಭವವನ್ನು ನಿಮ್ಮ ಕಿವಿಯೊಳಗೆ ಹಾಕಾಕತ್ತಾರಲ್ಲ, ಇದು ಹರಜನ್ಮ. ಮನ್ಯಾಗ ಕೂತ್ರ ನರಜನ್ಮ, ಇಲ್ಲಿ ಕೂತ್ ಕೇಳಿದ್ರೆ ಹರಜನ್ಮ. ಅದಕ್ಕೆ ಗುರು ಏನು ಮಾಡ್ತಾನಂದ್ರೆ ನಿಮ್ಮನ್ನು
ನರಜನ್ಮದಿಂದ ಕರ್ಕೊಂಡು ಬಂದ ಹರಜನ್ಮವನ್ನಾಗಿ ಮಾಡಿಸಿದ ಗುರುದೇವ, ಭವಬಂಧನವ ಬಿಡಿಸಿ ಪರಮ ಸುಖ ತೋರಿದ ಗುರುವೇ. ನೋಡ್ರಿ, ಮನ್ಯಾಗ ಹೋಗಿ ಕೂತ್ಗಳೇನ ಸಾಕು ಸ್ಟಾರ್ಟ್ ಹಾಕೋ ಒಂದೊಂದು ಎಷ್ಟು ಭವಬಂಧನ ಇರ್ತದಂದ್ರೆ ಈ ಬಂಧನದೊಳಗೆ ಭಾಳ ಕೆಟ್ಟ್ರಿ ಇದು. ನೀವು ಬ್ಯಾಡ್ ಅಂದರು ನಿಮ್ಮ ಮನೆಗೇನು ಹಗ್ಗ ಕಟ್ಟ್ಯಾರ? ನಿಮ್ಮನ್ನ ಹಗ್ಗ ಕಟ್ಟ್ಯಾರನ್ರಿ? ಇಲ್ಲಲ್ರಿ, ಹಗ್ಗ ಅದು ಕಟ್ಟಿಲ್ಲ. ಇಲ್ಲಿ ಮುಗಿದುಗಳ ಸೀದಾ ಎಲ್ಲಿಗೆ ಹೋಗ್ತೀರಿ ನೀವು? ಎಲ್ಲಿಗೆ ಹೋಗ್ತೀರಿ? ಮನೆಗೆ ಹೋಗ್ತೀರಿಲ್ಲ? ಮನೆಗೆ ಹೋಗ್ತೀರಲ್ಲ, ಮತ್ತು ಹಗ್ಗ ಕಟ್ಟಿಲ್ಲ, ಏನು ಮಾಡಿಲ್ಲ, ಯಾರು ಎಳ್ಕೊಂಡು ಹೋಗೋರಿಲ್ಲ, ಏನೂ ಇಲ್ಲ. ಇದೇ ಬಂಧನ. ನೀವು ನಿಮಗೆ ಹೇಳೋದು ಬೇಡ, ಕೇಳೋದು ಬೇಡ, ಸುಮ್ಮನೆ ನೀವು ಹೋಗ್ತಿರಲ್ಲ, ಇದು ಭಾವ ಬಂಧನ. ಇದು ಎಳ್ಕೊಂಡು ಹೋಗ್ತೇವೆ, ನಾವು ಎಳ್ಕೊಂಡು ಹೋಗ್ತೇವೆ. ಹಿಂಗೆ ಈ ಬಂಧನನ್ನು ಬಿಡಿಸಿ ಮನ್ಯಾಗ ಕೂತು ಏನು ಸಾಕಾಗೈತೆ ನೋಡ್ರಿ, ಟಿ ವಿ ನೋಡೋದು ಬಂಧನ. ಟಿ ವಿ ನೋಡ್ಬೇಕಂತ ಅನ್ನಿಸ್ಕೊಂತ ಬೆಳಗ್ಗೆ ಎದ್ದುಗಳೇನ ಸಾಕು ನಿಮಗೆ. ಯಾವಾಗ ಸೀರಿಯಲ್ ನೋಡೀನಿ, ಯಾವಾಗ ಲಕ್ಷ್ಮೀ ಬಾರಮ್ಮ ಬಂದಿತ್ತು, ಯಾವಾಗ ಅಮೃತಧಾರೆ ಬಂದಿತ್ತು, ಯಾವಾಗ ಶ್ರೀರಸ್ತು ಶುಭರಸ್ತು ಬಂದಿತ್ತು, ಹೌದಲ್ರಿ? ಯಾವಾಗ ಸೀತಾರಾಮ ಬಂದಿತ್ತು, ಯಾವಾಗ ಶ್ರಾವಣಿ ಸುಬ್ರಹ್ಮಣ್ಯ ಬಂದಿತ್ತು. ಅಜ್ಜರ ನಿಮಗೆ ಹೆಂಗೆ ಗೊತ್ತೀರಿ ಅಂದು ನಿಮಗೆ ಹೇಳಾಕ ನಾವು ನೋಡಿರ್ತೇವೆ. ಬ್ಯಾಡ ಅಂದ್ರು ಟಿ ವಿ ನಿಮಗೆ ಹೆಚ್ಚುದ ಬೇಡ, ಕರೆಕ್ಟ್ ಆ ರಾತಿಲ್ಲೋ ಕೈ ಹೋಗೋದು ಎಲ್ಲಿಗಿರಿ? ರಿಮೋಟ್ ಕಡೆ. ಎಷ್ಟು ಚಂದ ಹೇಳ್ತೀರಿ ನೋಡಿ, ನಿಮಗೆ ಗೊತ್ತಾಯ್ತದ. ಕೈ ಹೋಗೋದು ರಿಮೋಟ್ ಕಡೆನ ಅಂದ್ರೆ ಅಷ್ಟು ನಾವು ಬ್ಯಾಡ ಅಂದರು ಅದು ರಿಮೋಟಿಗೆ ಏನ್ರ ಹಗ್ಗ ಕಟ್ಟಿರಿ ನಾವು? ಇಲ್ಲ. ಖರೆ ನೋಡ್ರಿ ಹೆಂಗೆ ಜಗತ್ತದು. ಇದ ಬಂಧನ. ಈ ಭವಬಂಧನ ಬಿಡಿಸಿ ಒಂದಿಷ್ಟು ಪರಮ ಸುಖ ಐತೆ ಅಂತೇಳಿ ತೋರ್ಸಾಕತ್ತಾರಲ್ಲ. ಈ ಕೂತು ನೀವು ನೋಡಿ ಎಲ್ಲ ಮರೆತು ಕೂತಿರಿಲ್ಲ, ಈ ಬಂಧನ ಅನ್ನೋದು ಮರೆತು ಕೂತಿರಿಲ್ಲ. ಇದ ಪರಮ ಸುಖ. ಗುರು ಏನು ಮಾಡಬಲ್ಲ ಅಂತಂದ್ರೆ ಅಂಥ ಭವಬಂಧನ ಬಿಡಿಸಿ ಇಂತಹ ಪರಮ ಸುಖವನ್ನು ತೋರಬಲ್ಲ ಆತ ಗುರು, ಅದು ಶಿವಾನಂದ ಮಹಾಸ್ವಾಮಿಗಳು. ಇಷ್ಟ ಮುಂದೆ ಹೇಳಿದ್ರು ಅವ್ರು ಏನಂತ, ಭವಿಯೆಂಬುದ ಕಳೆದು ಭಕ್ತನೆಂದೆನಿಸಿದ ಗುರುವೇ. ನಾವೆಲ್ಲರೂ ಎಷ್ಟು ಜನ ಲಿಂಗ ಹಾಕ್ಕೊಂಡಿಲ್ಲ ಇಲ್ಲಿ? ಭಾಳ ಜನ ಲಿಂಗ ಹಾಕ್ಕೊಂಡಿಲ್ಲ. ಲಿಂಗ ಹಾಕ್ಕೊಂಡವ್ರು ಎಷ್ಟು ಜನ ಅದಿರಿ? ಅಜ್ಜರ ಕಡೆ ದೀಕ್ಷಾ ತೊಗೊಂಡವ್ರು ಅದಿರಿಲ್ಲ. ಯಾರು ಲಿಂಗ ಹಾಕ್ಕೊಂಡಿಲ್ಲಲ್ಲ ಅವ್ರ ಭವಿಗಳು. ಲಿಂಗ ಇಲ್ಲ ಅಂದ್ರೆ ಮಂಗಗಳು ಅಂತ ಅರ್ಥ. ಲಿಂಗ ಇಲ್ಲಾರ್ದ ಮಂಗ ಆಗಬಾರ್ದು. ನಾವು ಲಿಂಗ ಹಾಕ್ಕೊಂಡು ಅಂಗೈಯೊಳಗೆ ಲಿಂಗ ಇಟ್ಕೊಂಡು ಲಿಂಗಾಂಗ ಸಮರಸ್ಯದೊಂದಿಗೆ ಭಗವಂತನನ್ನು ಕೂಡೋದು ಇದು ಸಂದರ್ಭ. ಅದಕ್ಕೆ ಗುರುಗಳು ಏನು ಮಾಡ್ಯಾರ, ನಿಮ್ಗೆ ಎಷ್ಟೋ ಜನಕ್ಕೆ ಲಿಂಗ ಕೊಟ್ಟಾರ. ನೀ ಇನ್ನು ಮುಂದೆ ಭವಿ ಅಲ್ಲಪ್ಪ, ಇದು ಕಾಯ ಅಲ್ಲ, ಇದು ಮಂತ್ರ ಕಾಯ. ನೀ ಭವಿ ಅಲ್ಲ, ನೀ ಭಕ್ತ. ಇದು ಈ ಕಾಯ ಇನ್ನು ಮುಂದೆ ಗುರುವಿಗೆ ಸಮರ್ಪಣೆ ಆತು ಅಂತ ಲಿಂಗ ಕೊಟ್ಟಾರ. ಅದಕ್ಕೆ ನಿಮ್ಮನ್ನು ಭವಿಗಳನ್ನಾಗಿ ತೆಗೆದು ಭಕ್ತನನ್ನಾಗಿ ಮಾಡಿದಂಥವ್ರು ಯಾರು? ಶಿವಾನಂದ ಮಹಾಸ್ವಾಮಿಗಳು. ಅದಕ್ಕೆ ಗುರು ಏನು ಮಾಡಬಲ್ಲ, ಚನ್ನ ಮಲ್ಲಿಕಾರ್ಜುನನ ತಂದು ಕೈವಶ ಕೊಟ್ಟ ಇವನ ಪರಮಾತ್ಮ ಅಂತೇಳಿ ಪೂಜಿಸು ಅನ್ನುವಂತಹ ಶಕ್ತಿ, ಆ ಭಗವಂತನನ್ನು ಕೊಡುವಂತಹ ಶಕ್ತಿ ಯಾರೊಳಗೈತಿ ಅಂದ್ರೆ ಅದು ಗುರುವಿನೊಳಗನ ಮಾತ್ರ ಐತಿ, ಹೊರತು ಜಗತ್ನ್ಯಾಗ ಮತ್ತೆ ಯಾರ ಕಡೆನೂ ಸಿಗೋಕ್ಕಾಗೋದಿಲ್ಲ. ಪರಮಾತ್ಮನ ಹತ್ರನೂ ಇಲ್ಲ. ಯಾವ ಇಂದ್ರ ಚಂದ್ರ ವಿಷ್ಣು ಪರಮಾತ್ಮನ ಹತ್ರನೂ ಇಲ್ಲ. ಪರಮಾತ್ಮನನ್ನು ನಮ್ಮ ಎದೆಯೊಳಗೆ ಕೈಯೊಳಗೆ ಕೊಡುವಂತಹ, ಅವನು ಹಿಡ್ಕೊಂಡು ಬಂದು ನಮ್ಮ ಕೈಯಾಗ ಕೊಡುವಂತಹ ಶಕ್ತಿ ಈ ಜಗತ್ತಿನೊಳಗೆ ಒಬ್ಬ ವ್ಯಕ್ತಿಗಿರುವುದು. ಅದು ಗುರುವಿಗೆ ಮಾತ್ರ. ಅದಕ್ಕೆ ಹೇಳ್ತಾರೆ, ಹರ ಮುನಿದರೆ ಗುರು ಕಾಯವ, ಗುರು ಮುನಿದರೆ ಹರ ಕಾಯಲಾರ. ಪರಮಾತ್ಮ ನಿಮ್ಮ್ಯಾಗ ಸಿಟ್ಟಾದಂತಂದ್ರೆ ಗುರು ನಿಮ್ಮನ್ನು ಕಾಯ್ಬೋದು. ಅದ ಗುರು ನಿಮ್ಮ್ಯಾಗ ಸಿಟ್ಟಾದಂದ್ರೆ ಪರಮಾತ್ಮ ಕಾಯಕ್ಕೆ ಸಾಧ್ಯನೇ ಇಲ್ಲ, ಕಾಯುವುದೇ ಇಲ್ಲ. ಅದಕ್ಕೆ ನೋಡ್ರಿ, ಯಾವತ್ತು ಗುರುಗಳು ಮಗ್ಲ ಗದ್ದಿಗೆ ಐತಿ, ಹಿರೇ ಗುರುಗಳ ಗದ್ದಿಗೆ ಐತಿ. ಒಂದು ದೇವರ ಮೂರ್ತಿ ಐತಿ ಅಂದ್ರೂ ಮೊದಲು ನಮಸ್ಕಾರ ಮಾಡೋದು ಎಲ್ಲಿಗೆ? ನೀವು ಯಾರಿಗೆ ಮಾಡ್ತೀರಿ? ಒಂದು ಲಿಂಗ ಐತಿ, ಅದ್ರ ಮಗ್ಲೊಬ್ಬರು ಗುರುಗಳು ಕೂತಾರ, ಮೊದಲು ಯಾರಿಗೆ ಮಾಡ್ತೀರಿ ನೀವು? ಲಿಂಗಕ್ಕೆ ಮಾಡ್ತೀರನ? ಗುರುಗಳಿಗೇನ ಮಾಡಬೇಕು. ಯಾಕಂದ್ರೆ ಆ ಲಿಂಗದೊಳಗಿರುವಂಥ ಪರಮಾತ್ಮನನ್ನು ತೋರಿಸುವಾತನ ಗುರು. ನೀವು ಗುರುವಿಗೆ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡಿದ್ರಂದ್ರೆ ಆ ಪರಮಾತ್ಮನ ಅಪ್ಪಗ ಮುಟ್ಟಿದಂಗೆ. ಅಷ್ಟು ಅರ್ಥ ಮಾಡ್ಕೋಬೇಕು. ಅದಕ್ಕೆ ಅಷ್ಟು ಶಕ್ತಿ ಗುರುವಿನೊಳಗೈತಿ. ಏನು ಮಾಡ್ತಾನೆ, ಏನು